ಮಹಾರಾಜಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಮಾರಸ್ವಾಮಿ ಜಾತ್ರೆಗೆ ಹಾಗೂ ಕುಂದಾಪುರ ಕನ್ನಡ ದಿನಾಚರಣೆಗೆ ಶುಭ ಕೋರುವವರು ಗೋವರ್ಧನ ಪೂಜಾರಿ, ಅಂಬಲಪಾಡಿ, ಉಡುಪಿ ಜಿಲ್ಲೆ. ಶ್ರೀಧರ ಪೂಜಾರಿ, ಚೆನ್ನಿನ ಮನೆ, ಗೋಪಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಕೆ ಶ್ರೀಧರ ಖಾರ್ವಿ, ಶ್ರೀ ಆದಿಶಕ್ತಿ ಡಿಸ್ಕೋ ಫಂಡ್, ಮರವಂತೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ತಮ್ಮಯ್ಯ ದೇವಾಡಿಗ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಗುಜ್ಜಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಜಿ ತಿಮ್ಮ ಪೂಜಾರಿ, ಅಧ್ಯಕ್ಷರು, ಕೋಟಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಕೋಟಾ, ಉಡುಪಿ ಜಿಲ್ಲೆ. ನಾಗರಾಜ್ ಪೂಜಾರಿ ಉಬ್ಜೇರಿ, ಪೂರ್ವಾಧ್ಯಕ್ಷರು, ಜೆಸಿಐ ಉಪ್ಪುಂದ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಉದಯ ರವಿ ದೇವಾಡಿಗ, ಮಹಾವಿಷ್ಣು ವೆಲ್ಡಿಂಗ್ ವರ್ಕ್ಸ್, ಪೋಸ್ಟ್ ಆಫೀಸ್ ಹತ್ತಿರ, ಹಡವು, ಪಡುಕೋಣೆ, ಉಡುಪಿ ಜಿಲ್ಲೆ. ಪಿ ಲಕ್ಷ್ಮಣ ಪೂಜಾರಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ಗಣೇಶ್ ಪೂಜಾರಿ, ಅಧ್ಯಕ್ಷರು, ಶ್ರೀ ನಾರಾಯಣಗುರು ಬಿಲ್ಲವ ಸಂಘ, ಮರವಂತೆ, ಉಡುಪಿ ಜಿಲ್ಲೆ. ಐರೋಡಿ ವಿಠಲ್ ಪೂಜಾರಿ, ಸಾಸ್ತಾನ, ಉಡುಪಿ ಜಿಲ್ಲೆ. ಆನಂದ ಬಿಲ್ಲವ, ಅಧ್ಯಕ್ಷರು, ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕ್ ರಿಜಿಸ್ಟರ್ಡ್, ಗಂಗೊಳ್ಳಿ, ಉಡುಪಿ ಜಿಲ್ಲೆ. ಸಾಯಿ 7 ರೆಂಟಲ್ಸ್, ಕಂಪ್ಲೀಟ್ ವೆಡ್ಡಿಂಗ್ ರೆಂಟಲ್ ಸೊಲ್ಯೂಷನ್, ಮೇಕಿಂಗ್ ಎವ್ರಿ ಸೆಲೆಬ್ರೇಷನ್ ಸ್ಪೆಷಲ್. ಟೆಂಟ್ಸ್ ಅಂಡ್ ಮಂಡಪ್ಸ್, ಚೇರ್ಸ್ ಅಂಡ್ ಟೇಬಲ್ಸ್, ಸೋಫಾಸ್ ಅಂಡ್ ಸಿಟ್, ಕ್ರಾಕರಿ ಅಂಡ್ ಕ್ಯಾಟರಿಂಗ್, lights and decor, props and centerpiece, everything you need for a perfect wedding. Sai 7 Rentals, Sridevi behind Nitin Garage, Kappettu, Udupi. Mobile 9901729061. ಶಂಕರ ಪೂಜಾರಿ, ಬೆಳಕು ಸೋಲಾರ್ ಸಿಸ್ಟಮ್, ನಾಯಕವಾಡಿ, ಗುಜ್ಜಾಡಿ, ಉಡುಪಿ ಜಿಲ್ಲೆ. ಫೋನ್ 9731 688 706. ಇದೆಂತ ಮಾಡಿ ಗೊತ್ತಿಲ್ಲ ಕಾಮತ್ರೆ. ನಾನಂದು ಹೇಳಿದ್ರೆ ಇನ್ನು 1.5 ಫೀಟ್ ಹೈಟ್ ಹೋದ್ರೆ ನಿಮ್ಗೆ ಅಲ್ಲಿ ಎಂತ ತಂದ್ರ ಮಾಡಿತ್ತಾಗತ್ತೆ. ಈಗ ಬೆಂಡ್ ಮಾಡೋಕೆ ಹೆಂಗೂ ಆಗ್ತಿಲ್ಲ. ಕಡೆ ಇನ್ನೊಂದು ಸರ್ ನೀವು ತೆಗೆದು ಹಾಕೋದಿದ್ರೆ ಅದೇ ಆಗತ್ತೆ. ಮತ್ತೆ ಇಷ್ಟು ಬಂದು ಸಾಕಲ್ಲ ಇದಕ್ಕೆ. ಅದು ಬೇಡ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಶೀಟ್ನ ಅಷ್ಟೇ ಇರ್ಲಿ, ಒಂದು ಶೀಟ್ ಹಾಕಿ ಹಾಗೆ ಮಾಡಿಬಿಟ್ಟು ಇಲ್ಲೊಂದು ಗ್ಯಾಪ್ ಕೊಟ್ರೆ ಸರ್. ಇಲ್ಲ ನಾನು ಎಂತ ಹೋಯ್ತಾ, ನಾನು ನಿಮ್ಮನ್ನ ಇನ್ನೇ ಫೋನ್ ಮಾಡೋಕೆ ಹೊರಟಿದ್ದೆ. ಇದು ಇಲ್ಲ ಹಾಕೋ ಕಟ್ಟಿಲ್ಲ. ಇಲ್ಲ ಹಾಕ್ರೆ ಅಂತ ಅಂತಂದ್ರೆ ನಿಮ್ಗೆ ಒಳಗೆ ಗಾಳಿ ಬತ್ತಿಲ್ಲ. ನಾನು ಹೇಳತ್ತೆ ಇದು ಸಿಂಗಲ್ ಸಾಕು, ಇದು ಒಂದು ಬಂದ್ ಸಾಕು. ನಾನು ಇದು ಒಂದು ಬಂದ್ ಸಾಕು ಪಿಟ್ ಮಾಡಿ ಆದ್ಮೇಲೆ ಎಲ್ಲಾರು ನಿಮ್ಗೆ ಬೇಕಂತ ಹೇಳಿ ನಾವು ಒಂದ್ ಸೀಟ್ ಹಾಕೊಡ್ತೇವೆ ಅಕ್ಕ. ಕಡೆ ಅದು ಮತ್ತೊಂದು ಮಾಡ ಒಂದು ಎಂ ಸೈಜ್ ಮಾಡ ಮಾಡಕ ನಮ್ಗೆ ಇಲ್ಲ. ಎಂ ಮಾಡ್ಕ ಮನೆ ಇದ್ರಿಂದ ಬೇಡ ಅದು ಕೆಲಸ ಮಾಡ್ತೆ. ನಾನು ಇದನ್ನ ನಿಮ್ಗೆ ಪಿಟ್ಟ ಆದ್ಮೇಲೆ ಅದು ಎಷ್ಟು ಹೈಟ್ ಬರ್ತೇನೆ ಅಳತೆ ಮಾಡಿ ಮಾಡ್ರಿ ಅಕ್ಕ. ನಾನಂತೂ ಚೂರ ಗಡ್ಬಿಡಾಗಿದ್ದೆ. ನೀವು ನಿನ್ನೆ ಫೋನ್ ಮಾಡುತ್ತಿಗೆ ಕತೆ ಅಂತ ಹೋಯ್ತೆ, ಪಕ್ಕದ ಮನೆ ಹಾವು ಬಂದದ್ದು. ಅವು ದರಿದ್ರ ಇಡ್ದವ ಅಂತ ನೋಡ್ರೆ ಹಾವು ಕಂಡ್ರೆ ಓಡಿ ಹೋಗುದು. ಇವ್ ನಮ್ಮ ಹತ್ರ ಬಂದ್ಕೊಂಡು ಒಂಚೂರು ಹಾವು ಇಡೋರಲ್ಲ, ನಮ್ಗೆ ಹಾವು ಅಂತ ಕ್ಯಾರಿ ಇಲ್ಲ. ಇದು ನಿಮ್ಗೆ ಈಗ ಮುಗಿಸುದೇ. ನಮ್ಗೆ ಈಗ ಮಳೆ ಹೆಂಗ ಕಡಿಮೆ ಅಲ್ದ, ಮತ್ತೆ ಮಳೆ ಹೋಗ್ಬಿಟ್ಟು ಮುಗಿಸಿ ಬಿಡ್ತೆ. ಇಲ್ಲ ಇಲ್ಲ ನೀವು ಹಿಡ್ಬಿಟ್ರೆ ನಾವು ಕೈ ಸಿಕ್ಕುದಿಲ್ಲ. ಹಿಡ್ಕೊಳ್ಳೋ ಕೆಲಸ ಸ್ವಲ್ಪ ಅಲ್ದೆ ಮಾಡಿ ಪಿಟ್ ಮಾಡಿ ಥ್ಯಾಂಕ್ಸ್ ಸರಿ. ಆಯ್ ನಮಸ್ಕಾರವೇ. ನಾವು ಎಷ್ಟು ತಲೆ ಓಡಿಸ್ರು ಭಾಳ ಕಷ್ಟ ಐತೆ ಬರ್ರಿ, ಯಾಕಂದ್ರೆ ಪಾರ್ಟಿ ಬ್ಯಾಂಕ್ ಚುರುಕಿ ಇರ್ತಾರೆ ಬರ್ರಿ. ಆಯ್ತಾ, ಪ್ಯಾಂಟ್ ಈಗ 40 ಸಲ ಆಯ್ತು ಈಗ ನಾ ಪ್ಯಾಂಟ್ ಮ್ಯಾಲೆ ಮಾಡ್ಕೊಂಡದ್ದು. ಯಾಕಂದ್ರೆ ಪ್ಯಾಂಟ್ ಜಾಸ್ತಿ ಇರುತ್ತೆ. ಹೋಯ್ ಎಂತ ಮಾಡೋಕೆ ಇಲ್ಲ, ಎಂತಕ್ಕೆ ಹೋಯ್ತೆ ನಮ್ದು ಎಂತ ಇಲ್ಲ. ವೆಲ್ಡಿಂಗ್ ಕೆಲಸ ಮರ್ರಿ, ವೆಲ್ಡಿಂಗ್ ಕೆಲಸ ಸಾಕಾಗಿ ಹೋಯ್ತು. ಹೋಯ್ ಕನ್ನಡಕ 3 ಆಯ್ತು ನಾವು ಚೇಂಜ್ ಮಾಡೋದು. 3 ಕನ್ನಡಕ ಆಯ್ತು. ಹೋಯ್ 2 ಕನ್ನಡಕ ಬಿದ್ದು ಹೊಡೆದೋಯ್ತು. ಮ್ಯಾಲೆ ಸ್ಲ್ಯಾಬ್ ಮ್ಯಾಲೆ ಕೆಲಸ ಮಾಡ್ತೀವಿ, ಮಾಡಿ ಪಿಟ್ ಮಾಡ್ತೀವಿ ಪಳ್ಕಂತ. ಆಯ್ತಾ, 1 ಕನ್ನಡಕ ಇತ್ತು. ನಮ್ಮ ಪೈಕಿ ರಬ್ಬರ್ ಬಂದಿರ, ಅವ್ರ ಮಗ ಇತ್ತು ಮಂಗಳೂರಿನ ಬಂದ. ಅವ ಅಂಕಲ್ ಹೇಳಿ ಬಡ್ಡ ಕೂತ. ಕನ್ನಡಕ ಚಟ್ಟಿ ಆಯ್ತು, ಅಂಕಲ್ ಹಾರಿ ಹೋಯ್ತು. ಆಯ್ತಾ, 4,000 ರೂಪಾಯಿ ಕನ್ನಡಕ ಹಾರಿ ಹೋಯ್ತು. ಆಯ್ತಾ, ಇನ್ನೊಂದು ಪುಕ್ ಕನ್ನಡಕ ಇತ್ತು. ಈಗ ಅಂತ ತಗೊಂಡು ಓಲ್ ಇಟ್ಕೊಂಡಿದ್ದೆ. ಎಂತ ಹೋಯ್ತು ಕೆಲಸ ಮಾಡ್ತಾ ಹಾಳಾದ್. ಎಂತ ಇಲ್ಲದೆ ವೆಲ್ಡಿಂಗ್ ಮರ್ರೆ, ವೆಲ್ಡಿಂಗ್ ಕೆಲಸ ಈಗನೇ ಹಿಡ್ಕೊಂಡು ಕೆಲಸ ಆಗೋದಿಲ್ಲ. ಈ ಹೇಳನಲ್ಲ ಕಾಮತ್ರ ಸಿಟಿ ಏರಿ ಹೋಯ್ತು. ನಿನ್ನೆ ಫೋನ್ ಎತ್ತಲಂಗೆ ಸಿಟ್ಟು ಬೈಂತ. ಈಗ ಅವರೇ ಓಡ್ ಬಂದ್ರು. ಎಂತ ಫೋನ್ ಎತ್ತುದೆ, 1000 ಫೋನ್ ಬರುತ್ತೆ. ನಮ್ದಾಯ್ತಾ ಹೇಳಿ. ಆಯ್ತಾ ಮಾಡ್ಕಲ್ಲ ಮರ್ರೆ. ಆಯ್ತಾ, ಅಲ್ಲಿ ಒಂದು ಹೆಡಿ ಬಿತ್ತಂದ್ರೆ ಕರೆಂಟ್ ಇಲ್ಲ. ಆಯ್ತಾ,
ರಾತ್ರಿ ಬಂದ್ರು ಆಯ್ತು, ಬೆಳಿಗ್ಗೆ ಬಂದ್ರು ಆಯ್ತು. ಆಯ್ತು ಕೇಂದ್ರ ಇಲ್ಲ ಮರ ಅಲ್ಲಿ ಕೆಲಸ ಆತಿತ್ತು, ಮರ ಕಡಿತಿದ್ರೆ ಕಾಡಿಗೆ ಆಯ್ತಂತ್ರಿ. ಇಲ್ಲ ಅರ್ಧಂಬರ್ಧ ಮಾಡುವ ವ್ಯಾಪಾರ. ಇವ್ರದ್ದೊಂದು ಕೆಲಸ ಐತಿ, ಒಳ್ಳೆ ಪಾರ್ಟಿ ಮರ್ರಿ ಹೋಯ್. ಮತ್ತು ನಮ್ಗೆ ಕೆಂಕ್ ಪೆಂಕಿ ಅಂತ ಇಲ್ಲ, ಅವ್ರಿಗೆ ಹೇಳ್ದಂಗೆ ಆಯ್ತು. ಆಯ್ತಾ ಇಲ್ಲಿ ಕಣಿ ಆ್ಯಕ್ಚುಲಿ ಕಣಿ ಈ ತಗಡಿ ಇಲ್ಲ, ಈ ತಗಡು ನಮ್ಮ ಹತ್ರ ಇಲ್ಲ. ಆಯ್ತಾ ಈ ಇದ್ದದ್ದು ಒಂದು ಸೀಟ್ ಹಾಕೋದು, ಅವ್ರು ಇಲ್ಲೊಂದು ಸೀಟ್ ಹಾಕಿತ್ತಲ್ಲ ಮರ ಅಂದ್ರೆ ಇಲ್ಲ ಮರ್ರೆ, ಅದು ಗಾಳಿ ಒಳಗೆ ಬತ್ತಿಲ್ಲ ಹೇಳಿಬಿಟ್ಟೆ. ಮತ್ತೆ ಎಂತ ಮಾಡುದು, ಗಾಳಿ ಒಳಗೆ ಬರುತ್ತೆ ಬರೆದು ಬಿಟ್ಟರೆ ಗಾಳಿ ಒಳಗೆ ಬತ್ತಿಲ್ಲ ಬಂದಾರ ಹೇಳಿ ಬಿಟ್ಬಿಟ್ಟೆ ಹೋಯ್. ಎಂತ ಹೇಳೋ ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಎಂತ ಹೋಯ್ತು ನಿಮಗೆ ಏಕಣಿ ಮಾಡು ಅವ್ರ ಮನೇಲಿ ಮಾಡ್ಕಿ ಈಗ. ಆಯ್ತಾ ಅದು ಹೇಳೋ ಶುರು ಮಾಡಿ ಕೆಲವು ಟೈಮ್ ಆಯ್ತು, ಬಂದಾಗೆಲ್ಲ ಪಾಪ ಮಾಡಮ್ಮದು ಹೋಯ್. ನಮ್ಗೆ ಹಿಡ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ, ಎಂತ ಮಾಡೋಕ್ಕಿಲ್ಲ. ಇದಕ್ಕಣಿ ಇದನ್ನ ತಗೊಂಡೋಗಿ ಈಗ ಇದಕ್ಕೆ ಸಣ್ಣ ಲೆಕ್ಕ ಹೋಯ್ 90,000 ರೂಪಾಯಿ ಇದಕ್ಕೆ ಬೀಳತ್ತೆ ಗೊತ್ತಾ. 90,000 ರೂಪಾಯಿ 95,000 ರೂಪಾಯಿ ಆಗುತ್ತೆ. ನಮ್ಮ ಲೆಕ್ಕಾಚಾರ ಹೊಡಿ ಹತ್ರ ಹಿಡುತ್ತೆ ಅಲ್ಲ, ಕೊಟೇಶನ್ ಕೊಡಿ ಅಂದ್ರೆ ಇವ್ರು. ನಾವು ಕೊಟೇಶನ್ ಕೊಡ್ತು ಹೋಯ್ ಒಂದು 60-65,000 ರೂಪಾಯಿ ಮಾಡಿ ಕೊಡು ಮರ್ರೆ. ಫಿಟ್ಟಿಂಗ್ ಎಲ್ಲ ಸೇರಿ ಬಂತು ಮರ ಅಂದ್ರೆ ಪ್ಯಾಕೇಜ್ ಅಲ್ಲ ಈಗ ಪ್ರತಿಯೊಂದು ಪ್ಯಾಕೇಜ್. ಆಯ್ತು ಅಡ್ಡಿಲ್ಲ ಮರ ನೋಡ್ರಿ. ಈಗ ಮೊನ್ನೆ ಲೆಕ್ಕಾಚಾರ ಮಾಡಿ ರಾತ್ರಿ ಕೂತ್ಕೊಂಡು ಬರೀತೆ 88,000 ರೂಪಾಯಿ ಸಾಮಾನ್ಯದಿಂದ ಆಯ್ತು ಹೋಯ್. ಇನ್ನು ನಮ್ದು ಈಗ ಮಜೂರಿ ಎಷ್ಟು ಹಾಕೋದು ಈಗ ಹೇಳ್ರಿ ಎತ್ತೇ ಇಲ್ಲ, ಮೆಟ್ಟು ಕೈಲಿ ಇಟ್ಕೊಂತಾರೆ ಹೋಯ್. ಆ ನಮ್ಗೆ ವ್ಯಾಪಾರ ನೀವು 65,000 ರೂಪಾಯಿ ಮಾಡಿ ಕೊಡ್ತೀವಿ ಹೇಳ್ಕೊಂಡು ಈಗ 1,00,000 ರೂಪಾಯಿ ಹತ್ತಕ್ಕೆ ಅಂತಾರೆ. ಇದ್ರಲ್ಲಿ ಹೆಂಗೂ ಇತ್ತೇ ಇಲ್ಲ ಹೋಯ್. 12-13,000 ರೂಪಾಯಿ ನಮ್ಮ ಕೈಯಿಂದ ಧರ್ಮಕ್ಕೆ ಹೋಗ್ತೇವೆ ನನಗೆ ಗೊತ್ತೇ ಆಗ್ತಿಲ್ಲದೆ. ಸಣ್ಣ ಸಪೋರ್ ಇದು ಒಂದು PU ಪೈಪ್, ಒಂದು TU ಪಾಪು, ಒಂದು ಟ್ಯೂಬ್ ಅಂಬುದು ಹೋಯ್. ಈ ಟ್ಯೂಬ್ ರೇಟ್ 250 ರೂಪಾಯಿ, ಈ ಟ್ಯೂಬಿಗೆ ಮುಟ್ಟುಕೋರು ಇತ್ತಿಲ್ಲ 1,200 ರೂಪಾಯಿ ಹತ್ತಲೆ ಅಂತಿಗೆ. ಎಂತ ಮಾಡೋದು. ಇವತ್ತೊಂದು ರೇಟ್, ಮೊನ್ನೆ ಬಪ್ಪತ್ತಿ 800 ರೂಪಾಯಿ ಐತಿ, ನಿನ್ನೆ ಹೋಗಂತ 930 ರೂಪಾಯಿ ಆಯ್ತು. ಇಲ್ಲ ಮರ್ರೆ ಸ್ಟೀಲು ಕಬ್ಬಣ ಗಿಬ್ಬಣ ಎಲ್ಲ ಪೈಪ್ ಗೀಪ್ ರೇಟ್ ಜಾಸ್ತಿ ಆಗಿ ಹೋಯ್ತು ನೋಡ್ರಿ. ಹಾಗೆ ಎಂತ ಮಾಡೋಕ್ಕಿಲ್ಲದೆ ತಲೆ ಎಲ್ಲ ಕೆಟ್ಟು ಬೆಳಗ್ಗೆ ಮುಂಚೆ ಇದೇ ಕೆಲಸ ಆಯ್ತಾ. ಇವ್ರು ಇತ್ತೇ ಇಲ್ಲ ಇಲ್ಲಿಗೆ ಓಡ್ ಬಂದಿರು. ಅವ್ರ ಮನೆದೊಂದು ಮಾಡಿ ಕೆಲಸ ಪೂರ್ ನಾವೇ ಮಾಡಿದ್ದೆ. ಈಗ ಮನೆ ಎದ್ದು ಮಾಡ್ಕೊಂಡ್ರಲ್ಲ ಅದು ಮಾಡ್ಕಿ ಈಗ ಅದಕ್ಕೊಂದು ಎಷ್ಟು ಅಂದ್ರೆ ಫಸ್ಟಿಗೆ ರೆಡಿ ಮಾಡಿ ಕಡೆ ಬೆಬ್ಬೆ ಇತ್ತೇ ಇಲ್ಲ, ಬಾಯಿ ಬಂದು ಬೈತ್ರು. ಇದಕ್ಕೇನು ತಲೆ ವಿಷಯ ಇಲ್ಲ ಅವ್ರದ್ದು. ಹಾಗೆ ಕೆಲಸ ಚಂದ ಆಯ್ಕೋರಿ ಹೋಯ್. ಅದಕ್ಕೆ ಮನೆಗೆ ಬಂದು ಕಾಣಿ ಮರ್ರಿ ಅಂತ ಕಾಣಿ ಎಣ್ಣೆ ಹೇಳಿ ಬೆಳೆ ಮಾಡಿ ಇಟ್ಟಿದ್ದೀಗ ಹೋಯ್. ಆಯ್ತಾ ಇನ್ನು ಸೆಟ್ಟಿಂಗ್ ಇತ್ತು, ಇದಕ್ಕೆಲ್ಲ ಒಂದು ಪೇಂಟ್ ಹೊಡಿಕೆ. ಈಗ ಅವ್ನಿಗೆ 50 ಸಲ ಪೇಂಟ್ ಹೊಡೋದು, ಫೋನ್ ಮಾಡೋದು. ಜಗ ಒಂದು ಉಪಕಾರ ಆಯ್ಕಲ್ಲ ಮರ್ರೆ. ಹೌದು ಜಗದೀಶ್ರೇ ಗೊತ್ತಿಲ್ಲ ಬತ್ತೆ ಚೂರು ಕೆಲಸ ಆತೇ ಇತ್ತು ಬತ್ತೆ ಅಂತ ಹೋಯ್. ಕ್ರಿಕೆಟ್ ಮ್ಯಾಚ್ ಆಡೋಕೆ ಹೋಗ್ತಾ ಬಿಟ್ಟರೆ ಕ್ರಿಕೆಟ್ನ ಹುಚ್ಚು ಜಾಸ್ತಿ. ಬಟ್ ಈ ಕೆಲಸಕ್ಕೆ ಗೊತ್ತಿಲ್ಲ ನಮ್ಗೆ. ಇವರಿಗೆ ಪೇಂಟೆಲ್ಲ ಒಂದು ಲಾಪ್ ಮಾಡ್ಕೊಡ್ಕಲ್ಲ ಮರ ಇವರಿಗೆ. ನಮ್ಮ ವ್ಯಾಪಾರ ಆಯ್ತು ಈಗ ಹೋಯ್. ಹಾಗಾಗಿ ಈ ವೆಲ್ಡಿಂಗ್ ಇತ್ತಲ್ಲ, ಗೇಟ್ ಎಲ್ಲ ಮಾಡೋದು ತಲೆ ಎಲ್ಲ ಹಾಳಾಗಿಬಿಡ್ತು ಮರ್ರೆ. ದೇವರು ವರವನ್ನು ಕೊಟ್ರೆ ಮತ್ತೀಗ ಹೋಯ್ ದೇವ್ರ ಹೊರವನ್ನು ಕೊಟ್ರೆ ಅಲ್ಲದೆ ಅಲ್ಲ ಪೇಂಟಿಂಗ್ನವ್ರು ಈಗ ಬರ್ತೇನೆ ಕತೆ ಇತ್ತೇ ಇಲ್ಲ. ಭಾಳ ಕಷ್ಟ ಆಯ್ತು ನಮ್ಗೆ. ಯಾಕಂತ ಹೇಳ್ರೆ ಪಿಟ್ ಮಾಡಕ್ಕೆ ಈಗ ಇನ್ನು ಸಿಟ್ಟು ಬಂದರೆ ಇತ್ತೇ ಇಲ್ಲ. ನಿಮ್ಮ ಐಟಮ್ ಬೇಡ, ನಿಮ್ಮ ಗೇಟು ಬೇಡ, ನಿಮ್ಮ ತಟ್ಟಿ ಬೇಡ, ಎಂತ ಬೇಡ ಅಂತ್ರಿ ಹೋಯ್. ಎಲ್ಲ ಕೆಲಸ ನಾವು ಮಾಡ್ಕಿ ಈಗ. ಖಾಲಿ ವೆಲ್ಡ್ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗ್ತಿಲ್ಲ ಈಗ ಹೋಯ್. ದಶಾವತಾರ 10 ನಮೂನೆ ಅವತಾರ ಬೇಕು ನಮಗೆ. ಎಲ್ಲ ಕೆಲಸ ನಾವೇ ಮಾಡೋಕೆ ಗೊತ್ತಿದ್ರೆ ಅಡ್ಡಿಲ್ಲ ಹೋಯ್. ನಮ್ಮ ಫ್ರೆಂಡ್ ಮೊನ್ನೆ ಹೇಳ್ತಿದ್ರು, ಪೇಂಟಿಂಗ್ ಯಾವಾಗ ಕಲ್ತ್ಕೊಂಡ್ರೆ ಪೇಂಟಿಂಗ್ ಕಲುಕೆ ಅಂತ ಇತ್ತು ಮರೆ. ನಮ್ಮ ಕೆಲಸ ನಾವು ಮಾಡೋದು, ಪೇಂಟಿಂಗ್ ಕಲುಕೆ ಅಂತ ಇರುತ್ತೆ. ಯಾರು ಬರಲ್ಲ ನಾವು ಮಾಡಿ ಶುರು ಮಾಡ್ಕಲ್ಲ ಮನೆ ಹೇಳಿ. ಎಂತ ಮಾಡೋದು ಈಗ ಎರಡು ತಟ್ಟಿ ಆಯ್ಕೆ ಈಗ ಹೋಯ್. 2 ತಟ್ಟಿ ಪೇಂಟ್ ಮಾಡ್ಕೊಂಡು ಸಿಂಗಲ್ ಕೋಟ್ ಪೇಂಟ್ ಮಾಡಿ ಕೊಡ್ಬೇಕು. ಅವ್ರು ಬೇಕಾ ಬಣ್ಣ ಯಾವ್ದು ಬೇಕಾ ಹೊಡ್ಕೊಳ್ಳಿ ಹೋಯ್. ನಮ್ಮ ತಲೆ ಬಿಸಿ ಇಲ್ಲ. ಬಟ್ ನಾವು ಮಾಡಿ ಕೊಡ್ಕಲ್ಲ. ಎಂತ ಮರ ವೆಲ್ಡರ್ ಬಂದ್ರೆ ಇಲ್ಲ ಹಾಕ್ರೆ ಮಾಡ್ರೆ ಹೋತಿದ್ರು, ದುಡ್ಡು ತಕ ಹೋತಿದ್ರು. ಎಂಥದ್ದು ಒಂದು ಸಿಂಗಲ್ ಇದು ಮಾಡಿದ್ರೆ ಹೊಡಲ್ಲ ಮರ ಅಂತ ಹೋಯ್. ಹಂಗೆ ರಗಳೆ ವ್ಯಾಪಾರ ಎಂತ ಮಾಡೋಕ್ಕಿಲ್ದೆ. ಎಲ್ಲ ಕಾಂಪಿಟೇಷನ್ ಆಯ್ತು ಈಗ ಹೋಯ್. ಎಲ್ಲ ವೆಲ್ಡಿಂಗ್ ಶಾಪಲ್ಲೂ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು ಈಗ. ಒಬ್ಬರಲ್ಲೇ ಒಬ್ಬರು ಹೋಯ್. ಆಯ್ತಾ ಮುಂಚೆ ನಾನು ಅಂಗಡಿ ಓಪನ್ ಮಾಡ್ತೀಗ 6 ಅಂಗಡಿ ಇತ್ತು ಹೋಯ್. 6 ಗ್ಯಾರೇಜ್, ವೆಲ್ಡಿಂಗ್ ಗ್ಯಾರೇಜ್ 6 ಇತ್ತು. ಆಯಿತಾ ನಾವು ಸಾಧಾರಣ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದು. ಈಗ ಈ ಸ್ಟ್ರೆಚ್ ಮಾಡಲ್ಲ ಬಂದಂತ್ರ ಇತ್ತೇ ಇಲ್ಲ. ಪ್ರತಿಯೊಬ್ಬರು ಅಲ್ಲಲ್ಲಿ ಬೋರ್ಡ್ ಹಾಕಿಬಿಡ್ತೀರಿ ಈಗ. ಇಲ್ಲಿ ಎಲ್ಲ ರೀತಿಯ ಮಾಡುಗಳನ್ನು ತಯಾರು ಮಾಡಿ ಕೊಡಲಾಗುವುದು, ಸಂಪರ್ಕಿಸಿ, ಫೋನ್ ನಂಬರ್, ವಾಟ್ಸಪ್ ಹಾಕಿಬಿಡ್ತೀರಿ ಈಗ ಹೋಯ್. ಸ್ವಲ್ಪ ಕಡೆ ಇಲ್ಲ, ಪ್ರತಿ 3 ಕಿಲೋಮೀಟ್ರಿಗೆ ಇತ್ತೇ ಇಲ್ಲ ವೆಲ್ಡಿಂಗ್ ಅಂಗಡಿ ಇತ್ತು ಈಗ. ಪ್ರತಿಯೊಬ್ಬರು ಕಾಂಪಿಟೇಷನ್ನೇ. ಎಂತ ಮಾಡೋಕ್ಕಿಲ್ಲ, ಎಂತ ಮಾಡೋದು ಏನು ಮಾಡೋಕ್ಕೂ ಇಲ್ಲ. ಮತ್ತೆ ಎಂತಕ್ಕೆ ಹೋಯ್ತಾ ಎಲ್ಲ ಕೆಲಸದವ್ರಲ್ಲ UPಗಳೇ. ಎಲ್ಲ UPಯಿಂದ ಬರ್ತಾರಲ್ಲ, ಎಲ್ಲ ಹೊರ ರಾಜ್ಯದವ್ರು. ಇಲ್ಲಿ ಕೆಲಸ ಮಾಡೋ ಯಾರು ತಯಾರಿಲ್ಲ ಹೋಯ್. ಇಲ್ಲಿ ಸುಮ್ಮನೆ ಎಲ್ಲರೂ ಹೋಗಿ ಎಲ್ಲ ಒಂದು ಕ್ರಿಕೆಟ್ ಆಡ್ಕೊಂಡು ಮರೆತು ಬಿಡ್ದು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತ ಬಿಟ್ಟರೆ ಕೆಲಸ ಮಾಡೋಕೆ ಇಲ್ಲಿ ಯಾರು ತಯಾರಿಲ್ಲ. ಅವ್ರು ಕೆಲಸ ಚುರುಕು ಮಾಡ್ತಾರೆ. ಊರಿಗೆ ಹೋದ್ರೆ ಮಾತ್ರ ಗೊತ್ತಿಲ್ಲ ಹೋಯ್. ಊರಿಗೆ ಹೋದ್ರೆ ಈ ಬದಿ ಗೊತ್ತಿಲ್ಲ ಅವ್ರು ಅಂಥ ಕೆಲಸ ವ್ಯಾಪಾರ. ಆಯ್ತಾ ಮಾಡು ಶುರು ಮಾಡಿರ್ತಲ್ಲ, ಕೆಲಸ ಶುರು ಮಾಡಿ ತಲೆ ಬಿಸಿಲ್ಲ ಹೋಯ್. ಇಡೀ ರಾತ್ರಿ ಇದೊಂದಿಗೆ ಗೇಟ್ ಹಾಕೊಂಡು ಹೇಳ್ರೆ ಆ ಗೇಟ್ ರೆಡಿ ಮಾಡಿ ಹಾಕ್ತಾರೆ ಹೋಯ್. ಕ್ಯಾರೇ ಇಲ್ಲ, ಎಂತ ಮಾಡೋದು. ಅವ್ರ ಮೇಲೆ ನಂಬ್ಕೊಂಡಿತ್ತು ಈಗ ಹೋಯ್. ಊರ ಮನೇಲಿ ಯಾರೂ ಇಲ್ಲ. ಆಯ್ತಾ ಯಾರು ಬಂದರೆ ಇತ್ತೇ ಇಲ್ಲ. ಮೊನ್ನೆ ಹುಡುಗ ಬಂದ, ಭಾಳ ಗಮ್ಮತ್ತಿತ್ತೆ. ಅಪ್ಪ ಬಂದು ಹೇಳೋದು ಫಸ್ಟಿಗೆ, ಈಗಣೆ ವೆಲ್ಡಿಂಗ್ ಒಂಚೂರು ಹುಡುಗ ಕಲಿತಾ ನಿಮ್ಮಲ್ಲೇ ಇರ್ತಾ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಕೊಡ್ತಾ ಅವ್ನಿಗೆ ಒಂಚೂರು ಟ್ರೈನಿಂಗ್ ಕೊಡಿ ಮರ್ರೆ. ನಂಗೆ ಮಗ ಒಬ್ಬನೇ ಇಪ್ಪದು, ಶಾಲೆ ಹೋತಿಲ್ಲ ಮರ. ಅವ ಕೈದು ಮಾಡಿದ್ದ 9ನೇ ಕ್ಲಾಸ್ ಅಂದ್ರೆ. ಭಾಳ ಪಾಪ ಇವತ್ತಿನ ಕಾಲದ ಪಾಪ ಏನು ಸುಖಿಲ್ಲ. ಅಡ್ಡಿಲ್ಲ ಮರ ಬಾ ಅಂತ ಹೇಳ್ದೆ ನಾ ಹೋಯ್. ಪಾಪ ಹುಡುಗಲ್ಲ ಎಂತ ಮಾಡಲಿ ಹೇಳಿ. ಅವ ಬಂದ ಒಂದು 2-3 ಸಲ ತಗಡು ಆಚೆ ಈಚೆ ಹಾಕಿ ಎತ್ತು ಮರ ಒಂಚು ಎಳ್ಕ ಬಾ ಈಚೆ ವೆಲ್ಡ್ ಮಾಡ್ತಿತ್ತು, ಒಂಚು ಇತ್ಲ ರೋಡ್ ಇತ್ಲ ಕೊಡೋದು ಹೇಳ್ದೆ ಹೋಯ್. ಆಯ್ತಾ ವೆಲ್ಡಿಂಗ್ ಕಡ್ಡಿ ತಗೋಬಾ ಹೇಳ್ದೆ ಇತ್ತಿಲ್ಲ. ಇರು ಸಿಟ್ಟು ಬಂದಂಗೆ ಆಯ್ತೀವಿ. ಮನೆ ಹೋಗಿ ಅಂತ ಹೇಳ್ದು ಹೋಯ್ತಾ
ಸಾವ್ಕಾರ ಬಾಯಿ ಬಂದೆಲ್ಲ ಬೈತಿರಿ ನನಗೆ ಬೇಡ ನಂಗೆ ಅಂದ ಹಾಯ್ ಇಷ್ಟೇ ಹೇಳೋದು ನಾನು ಅಲ್ಲಿ ಒಂದಕ್ಕೆ ಎರಡು ಪಿನ್ ಹಾಕಿಟ್ಟಿದ್ದೆ ಕಡೆ ಅವ್ರ ಮನೆಗೆ ಫೋನ್ ಮಾಡ್ಕೊಂಡು ವೆಲ್ಡರ್ರ ಹೌದು ಬೇಜಾರು ಮಾಡ್ಕೊಂಬೇಡಿ ಇಲ್ಲಪ್ಪ ನಾವು ಹಿಂಗೆ ಬೇಜಾರು ಮಾಡ್ಕೊಂಡು ಖರೀದಿ ಮಾಡಿ 12 ವರ್ಷ ಆಯ್ತು ಮರೆ ಅಂದೆ ಹೋಯ್ ಅವ ನಿನ್ನೆ ನನ್ನ ಮಗ ನೀವೆಂತೂ ಜೋರು ಮಾಡ್ರಿ ಅಂಬ್ರಿ ಅವನಿಗೆ ತಗಡು ಹಾಕಿ ಎತ್ತು ಕೊಡುತ್ತಿಗೆ ಸಿಟ್ಟು ಬಂತಂಬ್ರಿ ಅವನಿಗೆ ಅಂದ ತೊಂದ್ರೆ ಇಲ್ಲ ಮರ್ರಿ ನಾವೇಂತವ್ರು ಕೇಳ್ತಲ್ಲ ನೀವೇ ತಂದು ಹಾಕದವ್ನ ಸಿಟ್ಟು ಮಾಡ್ಕೊಂಡು ಎಂತ ಅಂಬ್ರಿ ಈಕಂಡೆ ಅವ ನಾಳೆಯಿಂದ ಬತ್ತಿಲ್ಲ ಅಂಬ್ರ ಒಂದು ಹೋಟ್ಲ್ ಇತ್ತಂಬ್ರ ಕೋಲಾರದಲ್ಲಿ ಅಲ್ಲಿ ಹೋತ ಅಂದ್ರು ಆಯ್ತು ಒಳ್ಳೇದಾಯ್ತು ಮರೆ ಅಂದೆ ಹಾಯ್ ಇಂಥ ಪರಿಸ್ಥಿತಿಯಲ್ಲಿ ನಾವಿತ್ತೀಗ ಆಯ್ತಾ ಎಂತ ಹೇಳುದು ಮಕ್ಳಿಗೆ ಕಲುಕು ಮನ್ಸಿಲ್ಲ ಇದಕ್ಕೂ ಬತ್ತು ಇಲ್ಲ ಹಾಗಾಗಿ ಈಗ ನೀವು ಹಾಯ್ ಯಾರೇ ಎಂತ ಹೇಳೋಕ್ಕಿಲ್ಲ ಆ ನಮೂನೆ ಆಯ್ತು ಈಗ ನಮ್ಮ ವೆಲ್ಡಿಂಗ್ ಕೆಲಸ ಪರಿಸ್ಥಿತಿ ಹಾಯ್ ಹಲೋ ಬಸವಣ್ಣ ಎಲ್ಲಿದ್ರಿ ಹೌದು ಬಾಗ್ಲೊಂದು ತಗೊಂಡೋಗಿತ್ತಲ್ಲ ಮರ್ರೆ ಹಾಂ ಪಟ್ಟ ಬತ್ರಿ ಮಳೆ ಬಿಟ್ಟಿತ್ತಲ್ಲ ಇಲ್ಲೇ ಇತ್ತು ಗೇಟ್ ಹತ್ರ ಇತ್ತು ಒಂದು ನಿಮಿಷ 1 2 3 4 ಪಟ್ಟ ಹಾಕಿ ಬರ್ರಿ ಅಕ್ಕ ಹಾಂ ದೊಡ್ಡ ಕಡೆ ತಗೊಂಡಪ್ಪ ಪಟ್ಟ ಬನ್ನಿ ಒಂಚೂರು ಆಯ್ತು ಅಕ್ಕ ಮನೆ ಇದ್ದೆ ಅಲ್ಲಿ ಕೆಲಸ ಬನ್ನಿ ಹಾಯ್ ಎಂತ ಮಾಡೋಕ್ಕಿಲ್ದೆ ನಮ್ಮ ಕೆಲಸ ಇತ್ತೇ ಇಲ್ಲ 16 ಜನರ ಕಾಂಟ್ಯಾಕ್ಟ್ ಒಳಗೆ ಕೆಲಸ ಇದು ಹಾಯ್ ಎಲ್ಲ ಮಾಡಿದ್ಮೇಲೆ ರಿಕ್ಷಾ ಡ್ರೈವರ್ ರಿಕ್ಷಾ ಬೇಕು ಅಲ್ವಾ ಅವ್ರ ಹತ್ರ ಸಿಟ್ಟು ಮಾಡ್ಕೊಂಬಿಲ್ಲ ಕೆಲಸದವ್ರ ಹತ್ರ ನಿಷ್ಠರು ಮಾಡ್ಕೊಂಬಿಲ್ಲ ಪಾರ್ಟಿ ಹತ್ರ ನಿಷ್ಠರು ಮಾಡ್ಕೊಂಬಿಲ್ಲ ಗೊತ್ತಾಯ್ತು ನಿಮಗೆ ಯಾರಿಗೆ ಎಂತ ಹೇಳೋಕ್ಕಿಲ್ಲ ಹಾಯ್ ಎಂತ ಹೇಳ್ರು ಇತ್ತೇ ಇಲ್ಲ ಕೆಪ್ಪನ ಕಂಡಾಗ ಇರ್ಬೇಕೀಗ ಮುಗ್ರ ಕಂಡಾಗೆ ಮತ್ತೆಂತ ಮಾಡ್ಕೊಳ್ಳಿ ಕಾಲು ಕೈ ಬಾಯ್ಸಾನೆ ಗಣಿ ಅಷ್ಟೇ ಬಾಯಿ ಬಿಟ್ರೆ ಹೋಯ್ತು ಈಗ ನಿಷ್ಠೂರ ಅಂತ ವ್ಯಾಪಾರ ಎಂತ ಮಾಡೋಕ್ಕಿಲ್ದೆ ಮತ್ತು ಗೇಟ್ ಇತ್ತಲ್ಲ ಇತ್ತೀಚೆಗೆ ಈಗ ಗೇಟ್ ತಗೊಂಡು ಕೈ ಮಾಡಿಬಿಟ್ಟಿದ್ದಾನೆ ಹಾಯ್ 1000 ಡಿಸೈನ್ ಯಾರೋ ಒಬ್ಬನ ಹತ್ರ ಕೇಮ್ದು ಹಾಯ್ ನಮ್ಮ ಮನೆಗೆ ಒಂದು 20 ಫೀಟ್ ಟ್ರಾಲಿ ಗೇಟ್ ಆಗಬೇಕು ಎಳೋದು ಹೌದು ಇದಲ್ಲ ಎಳೋದು ಸೋಲಿಂಗ್ ಗೇಟ್ ಬೇಕು ಎಷ್ಟಾಗ್ತಿದೆ ಕೇಳೋದು ನಾವು 20 ಫೀಟ 20 ಮೀಟರ್ 28,000 ರೂಪಾಯಿ ಆಯ್ತು ಮರ್ರೆ ನಮ್ದು 28,000 ಓ ಚಾನಲ್ಗೆ ಎಷ್ಟು ಬೀಳುತ್ತೆ ಚಾನಲ್ಗೆ ಕಾಸ್ಟ್ಲಿ ಮರ್ರೆ ಮತ್ತೆಂತಕ್ಕಲ್ಲ ಚಾನಲ್ ಅದು ಎಳುವುದಲ್ಲ ಚಾನಲ್ ಜಾಸ್ತಿ ವೀಲಿಗಲ್ಲ ಅಂತ ಹೇಳೋದು ಹಾಯ್ ಹೌದಾ ಒಂದು ಕೆಲಸ ಮಾಡಿ ನಾನು ನಮ್ಗೆ ಸೋಮವಾರ ಹೇಳ್ತೇಕ ಅಂತ ಹಾಯ್ ನಾವು ಸೋಮವಾರದವರೆ ಕಾಯ್ಕಾತ್ ಬುಧವಾರ ಫೋನ್ ಬಂದಿದ್ರೆ ಸೋಮವಾರದವ್ರು ನಾವು ಕಾಯ್ಕಾತ್ ಅಲ್ಲಿ ಯಾರಿಗೂ ಫೋನ್ ಮಾಡ್ರು ಅವ್ರ ಭಾವನಿಗೋ ತಮ್ಮನಿಗೋ ಫೋನ್ ಮಾಡು ಅವ ಅಲ್ಲಿಂದ ಫೋನ್ ಮಾಡ್ಕೊಂಡು ಎಷ್ಟಂಬ್ರದ 28,000 ನಮ್ಮಲ್ಲಿ ಮಾಡಲಿಲ್ಲ 19,000 ರೂಪಾಯಿಗೆ ಹೌದು 22 ಫೀಟ್ ಇತ್ತು 19,000 ರೂಪಾಯಿ ಬಾಂಬ್ ಹಾಕಿಬಿಟ್ರು ಹಾಯ್ ಇವರ ಕಡೆಗೆ ಮತ್ತೊಂದು ಕಡೆಗೆ ಎಂಬುದು ಹಲೋ ಗೋಪಾಲಣ್ಣ ಹೌದೌದು ನಾ ಸಂಜೆ ಮಾತಾಡೋದು ನಿಮ್ಮ ಮನೆ ಗೇಟಿಗೆ ಎಷ್ಟು ಬಿತ್ತಾ ನಮ್ಮನೆ ಗೇಟಿಗೆ ಆವಾಗ 21 ಎಷ್ಟು ಕೊಟ್ಟದ್ದು ಹೌದಾ ನಮ್ಮನೆ ಗೇಟ್ ಹಾಕಿತ್ತು ಮರ್ರೆ ಬೆಲ್ಡರ್ ಅಂತ ಕೇಂಡೆ ನಾನು ಅವ್ರು 28,000 ರೂಪಾಯಿ ಹೇಳ್ರಿ 20 ಫೀಟಿಗೆ 28 ಜಾಸ್ತಿ ಅಲ್ಲೇನ ಕೇಳು ಒಂದು 22,000 ಕೊಡ್ತೆ ಮಾಡ್ತೇನೆ ಹೇಳ ಹೌದಪ್ಪ ಒಳ್ಳೆ ಹಾಯ್ ಮೀನು ವ್ಯಾಪಾರ ಇದು ಹಾಯ್ 28 ಕೇಳು ಮಾಡಿ ಕೊಡು ಕೇಳು ಅಂತ ಕಡೆಗೆ ಇತ್ತೇ ಇಲ್ಲ ನಮ್ಗೆ ಊರು ಫೋನ್ ಮಾಡ್ಕೊಂಡು ವೆಲ್ಡರ್ರೆ ಬೇಜಾರು ಮಾಡ್ಕೊಂಬಿಲ್ಲ ಒಂದು 22,000 ಕೊಡ್ತೆ ಗೇಟ್ ಮಾಡಿ ನಾನು ಕೇಳಿದು ಹಾಯ್ ಮೊಡ್ಲು ಮೊಡ್ಲೆಡೆ ಕಡುತ್ತಿದ್ರೆ ಚಂದ ಮಾಡಿ ಮೊಡ್ಲು ನೇಯ್ರಿ ಮನೆ ಹೆಂಗಸ ಹತ್ರ ಬೇರೆ ಹತ್ರ ದುಡ್ಡು ಕೊಟ್ಟು ನೇಯಿಸಿ ಆ ನೇಯ್ದು ಮೊಡ್ಲಿತ್ತಲ್ಲ ಅದನ್ನು ಚಂದ ಮಾಡಿ ಅರ್ಧ ಹೊಟ್ಟೆ ಹೊಡೀರಿ ಎದುರುಗಡೆ ಅಲ್ವಾ ಮನೆ ಎದುರು ಹೊಟ್ಟೆ ಹೊಟ್ಟೆ ಯಾರು ಗೊತ್ತಿಲ್ಲ ನಿಮ್ಗೆ 22,000 ಉಳಿತಲ್ಲ ಮರ್ರೆ ನಿಮ್ಮ ಮನೆ ಯಾರಿಗೂ ಹಾಕಿದ್ರೆ ಆ ಮೊಡ್ಲೆಡೆ ತಟ್ಟಿ ಹಿಂಗೆ ತೆಕೊಂಬುದು ಪ್ಯಾಟಿಗೆ ಹೋಗೋದು ಹಾಗೆ ಸಿಕ್ಸಿಬಿಡಿ ಮುಂಚಿನ ಕಾಲದಲ್ಲಿ ಹಾಗೆ ಇತ್ತಲ್ಲ ಗೇಟ್ ಇಲ್ಲಿ ಆವಾಗೆಲ್ಲ ತಟ್ಟಿ ಅಲ್ಲ ಯಾವಾಗ ಮೊಡ್ಲೆಡೆ ತಟ್ಟಿ ದುಡ್ಕೊ ಹಾಕೋದಿಲ್ಲ ಅಂತ ಹೇಳಿದೆ ಹಾಯ್ ತಲೆ ಬಿಸಿ ಹಾಕಿಯೋದು ಕೆಲವರಿಗೆ ಹಾಯ್ ಎಂತ ಮಾಡೋಕ್ಕಿಲ್ಲ ಮಾತಾಡ್ರೂ ಉಪಾಯ ಇಲ್ಲ ಆಯ್ತಾ ನಮಗೆ ದಿನಕ್ಕೆ ಒಂದೊಂದು ನಮೂನಿ ಹಾಯ್ ರೇಟ್ ಜಾಸ್ತಿ ಆಯ್ತು ನಮ್ಗೆ ಗೊತ್ತಾಯ್ತು ನಿಮಗೆ ಗಳಿಗೆ ಒಂದು ನಮೂನಿ ಹಾರ್ಡ್ವೇರ್ ಅಂಗಡಿ ಹೋಗ್ಕೊಂಡು ಈ ಸಾಮಾನು ಕೇಳ್ರೆ ಇಲ್ಲ ಅಯ್ಯೋ ವೆಲ್ಡರ್ರೆ ರೇಟ್ ಜಾಸ್ತಿ ಈಗ 8,500 ರೂಪಾಯಿ ಹತ್ತಂತ್ರು ಹಾಯ್ ನಮ್ಮ ತಲೆ ಬಿಸಿ ನಮಗೆ ಅದಕ್ಕೆ ಗೇಟ್ ಇತ್ತೇ ಇಲ್ಲ ಭಾಳ ಕಡಿಮೆ ಮಾಡಿಬಿಟ್ಟಿದೆ ಹಾಯ್ ಮಾಡು ಮಾತ್ರ ವಹಿಸ್ಕೊಂಬುದು ಸಣ್ಣ ಪುಟ್ಟ ತಟ್ಟಿಗಿಟ್ಟಿದ್ರೆ ಮಾಡಿ ಕೊಡು ಮಾಡು ಅಂದ್ಕೊಂಡು ನೆನಪಾಯ್ತು ಹಾಯ್ ಮೊನ್ನೆ ಒಂದು ಮಾಡಿ ಬಂದು ಮಾಡಿ ಮನೆಗೆ ತುಂಬ ಸುತ್ತಮುತ್ತ ಪೂರ ತೆಂಗಿನ ಮರ 12 ತೆಂಗಿನ ಮರ ಇತ್ತು ಅವ್ರ ಮನೆಗೆ ಹಾಯ್ 12 ತೆಂಗಿನ ಮರ ಅದ್ರ ಮಧ್ಯೆ ಒಂದು ಮನೆ ಆಯಿತಾ ಸ್ಲ್ಯಾಬ್ ಮನೆ ಸಣ್ಣ ಕಟ್ಕೊಂಡಿರು ಮ್ಯಾಲೆ ಒಂದು ಆಯ್ಕೆ ಮರ್ರೆ ಅಂತ ಹೇಳ್ರು ಆಯ್ತು ಮರ ಅಂತ ಹೇಳಿ ಆಯಿತು 1,80,000 ರೂಪಾಯಿ ಮಾತುಕತೆ ಆಯಿತು ಮಾಡೋದು ಹೇಳಿ ಆಯಿತು ನೀರು ಪೈಪ್ ಎಲ್ಲ ಬೇಕು ಕೆಳಗೆ ಹೋಗ್ಬೇಕು ಇದಾಗಕ್ಕಿಲ್ಲ ಬ್ಲಾಕ್ ಆಗಲಿಕ್ಕಿಲ್ಲ ಅದು ಇದ್ರೆ ಕತೆ ಎಲ್ಲ ಆಯಿತು ಹಾಯ್ 15 ಜನ ಬಂದೆ ಮೇಲೆ ಮಾತಾಡು ಒಂದು ಮಾಡು ತಲೆ ಬಿಸಿ ಇವರೆಲ್ಲ ಯಾರು ಕಂಡೆ ಇಲ್ಲ ನಮ್ಮ ಪೈಕಿ ಅವ್ರು ಹೇಳ್ರಿ ಹಾಯ್ ಯಾರೋ ಒಬ್ಬರೇ ಮಾತಾಡಿ ಮರೆ ಅಂದೆ ನಾನು ಯಾಕಂದ್ರೆ 15 ಮಾತಾಡ್ರೆ ಮಾಡೇ ಆಗೋದಿಲ್ಲ ಆಯ್ತು ಮಾಡಲ್ಲ ಮಾಡಿ ಕೊಟ್ಟನೆ ನಮ್ಮ ಗ್ರಾಚಾರ ಯಾರು ಗ್ರಾಚಾರ ಗೊತ್ತಿಲ್ಲ ಹಾಯ್ ಅಥವಾ ಅವ್ರ ಗ್ರಾಚಾರ ಗೊತ್ತಿಲ್ಲ ಬೆಳಗ್ಗೆ ರಾತ್ರಿ ಆ ನಮ್ನಿ ಗಾಳಿ ಮಳೆ ಬಂದು ಇತ್ತೇ ಇಲ್ಲ ಮರ್ರೆ 2 ತೆಂಗಿನ ಮರ ಅಲ್ಲೇ ಬಿದ್ದದ್ದು 2 ತೆಂಗಿನ ಮರ ಪಡ್ಕ ಬಿದ್ದದ್ದು ಒಂದು ಸೈಡ್ ಮಾಡಿ ಪೂರ ಬೆಂಡ್ ಇವ್ರು ಬೆಳಗ್ಗೆ ಮುಂಚೆ 6 ಗಂಟೆ ಫೋನ್ ವೆಲ್ಡರ್ರೆ ತೆಂಗಿನ ಮರ ಬಿದ್ದು ಮಾಡಲ್ಲ ಬೆಂಡ್ ಆಯ್ತಲ್ಲ ನಾನು ಎಂತ ಮಾಡೋದು ಮರ ಕೆಂಡೆ ಹಾಯ್ ಕಡೆ ಮತ್ತು ತಲೆ ಬಿಸಿ ಆಯ್ತು ಮತ್ತು ವಾಪಸ್ ಹೋಗಿ ಎಲ್ಲ ಬಿಚ್ಚಿ ಆ ತಗಡೆಲ್ಲ ಮತ್ತು ಬದಿ ಹಾಕಿ ಕಡೆ ಮತ್ತೊಂದಿಷ್ಟು ತಗಡು ಹಾಕಿ ಬಂದು ಹಾಯ್ ನಮ್ಮ ಕೈಯಿಂದ 25-30 ಸಾವಿರ ರೂಪಾಯಿ ಕೈಯಿಂದ ಎಷ್ಟು ಹಾಕೋದಾಯ್ತು ಕಡೆ ಪಾರ್ಟಿ ಹೇಳ್ರೆ
ಆ ದುಡ್ಡು ನಾವು ಕೊಡುತ್ತೆ ಒಂದು ಸರಿ ಮಾಡಿ ಕೊಡಿ ಅಂದೇಳಿ. ಆಯ್ತಾ ಎಂತ ಮಾಡೋಕ್ಕಿಲ್ಲ. ನಮಗೆ ರಾತ್ರಿ ಗಾಳಿ ಮಳೆ ಬಂದದ್ದು, ತೆಂಗಿನ ಮರ ಬಿದ್ದಾಯ್ತು, ಚಟ್ಟಿ ಆಗಿ ಹೋಯ್ತು. ಲೋಯ್ಕಂತೆ ಮಾಡು 9:30 ಆಯ್ತು. ಎಮ್ಮ ಅಲ್ಲ ಹಿಂಗೆ ಚಟ್ಟಿ ಆಯ್ತು. ಎಂತ ಮಾಡೋದು? ಆದರೂ ಆ ಕೆಲಸ ಎಲ್ಲ ಮಾಡೋದು. ಪಾರ್ಟಿ ಫಸ್ಟ್ ಹೇಳೋದು ನಿಮ್ಮಲ್ಲಿ ಮಾಡೋ ಕಟ್ಟಿಲ್ಲ, ರಾತ್ರಿ ಗಾಳಿ ಮಳೆ ಬಂದರೆ ಯಾವತ್ತು ಬರ್ರಿ ನೀವು ಮರ್ರೆ, ನಾನಲ್ಲ ಅಂತ ಹೇಳೋದು. ಹಂಗಿನ ವ್ಯಾಪಾರ ಹೆಣ್ಣಲ್ಲ. ಈಗ ಯಾರು ಮಾಡ್ಕೊಂಡಿರ್ಲಕ್ಕೆ ಮರ್ರೆ, ಗೇಟಿನ ವ್ಯಾಪಾರ ನಾಯಿ ಕೊಟ್ಟರು ಬೇಡ. ಒಂದು ಸಲ ಡಿಸೈನ್ ತೋರಿಸ್ರು, ಈ ಡಿಸೈನ್ ಅಡ್ಡಿಲ್ಲ. ಇನ್ನೊಂದು ಸಲ ಬಂದ್ಕೊಂಡು ಕಂಡಿ ದೊಡ್ಡದಾಗೂ ಬೇಡ, ಕಂಡಿ ಸಣ್ಣ ಕಂಡಿ ಆಗಲಿ. ಹೆಗಳ ಬೆಕ್ಕಲ್ಲ ಬರೋದು ಬೇಡ, ಹಾವು ಬಂದರೂ ಅಡ್ಡಿಲ್ಲ. ಹೆಗಳ ಬೆಕ್ಕಲ್ಲ ಒಳಗೆ ಬರೋಕ್ಕಾಗ ಸಣ್ಣ ಕಂಡಿ ಹಿಡಿಯಂಬುದು. ಇನ್ನೊಂದು ಸಲ ಫೋನ್ ಮಾಡ್ಕೊಂಡು ಕಂಡಿ ಒಂಚೂರು ದೊಡ್ಡದು ಬೇಡ್ದಕ್ಕಂತ ಒಂಚೂರು ಸಣ್ಣ ಇನ್ನೂ ಸಣ್ಣ ಕಂಡಿ ಮಾಡ್ಕೊತೀವಿ. ನಾಳೆ ಏನು ಕಂಡಿನೇ ಎಂತ ಮಾಡೋಕ್ಕಿಲ್ಲ ಮರ್ರಿ. ಏನು ಚಾ ಕಳಿಸು ಗ್ಲಾಸ್ ಇರ್ತಲ್ಲ, ಅದು ಐತೆ ಹಿಂಗೆ ಚಾ ಕಳಿಸ್ತಿರಲ್ಲ, ಅದೇ ನಮಗೆ ಕಂಡಿ ಮಾಡ್ಕೊಂಡೆ. ಇಲ್ಲ ಬೇಡ ಅದು ದೊಡ್ಡದಿರಲಿ ಅಂತ. ಭಾಳ ಕಷ್ಟವೇ ಹೆಣ್ಣಲ್ಲ ಮರ್ರೆ. ಟೇಪ್ ಇಟ್ಕೊಂಡು ಅವ್ರ ಮನೇಲಿ ಹೋಗಿ ಅಳತೆ ಮಾಡ್ಕೊಂಡು ಎಷ್ಟೆಷ್ಟು ಗೇಟ್ ಎಷ್ಟು ಉದ್ದ ಬತ್ತೆ ಲೆಕ್ಕಾಚಾರ ಮಾಡ್ಕೊಂಡು ಒಂದು ತಗೊಂಡೋಗಿ ಗೇಟ್ ಫಿಟ್ ಮಾಡಿ ದುಡ್ಡು ತಗೊಂಬತ್ತಿಗಿತ್ತೇ ಇಲ್ಲ. ನಮ್ಗೆ ಇಲ್ಲಿವರೆಗೆ ಬತ್ತಾ ನಮ್ಮ ಪರಿಸ್ಥಿತಿ ಐತಿ. ಈಗ ನಮ್ಮ ವೆಲ್ಡರ್ ಕೆಲಸ ಪರಿಸ್ಥಿತಿ ಈಗ ಮತ್ತೆಂತ ಹೋಯ್ತು. ಇನ್ನೆಲ್ಲ ಇತ್ತಲ್ಲ ಭಾಳ ಕಷ್ಟ ಐತೆ. ಹೇಳೋರು ಸುಲಭ ಯಾವ್ಯಾವರು ಇಲ್ಲ. ಆಯಿತಾ, ಖರ್ಚು ವೆಚ್ಚ ಎಲ್ಲ ಕಂಡೇಬಿಟ್ಟು ಎಂತ ಮಾಡೋಕ್ಕಿಲ್ಲ. ನಮಗೆ ದಿನಕ್ಕೆ ಸೀಸನಿಗೆ ಇತ್ತೇ ಇಲ್ಲ. ಏಪ್ರಿಲ್ ಮೇಲೆ ಕೆಲಸ ಇಪ್ಪದು ಹಾಗೆ, ಖರ್ಚು ಇಪ್ಪದು ಹಾಗೆ. ಪೈಕಿ ಅವ್ರು ಯಾರ್ದಾರು ಒಂದು ಮಗಿನ ತೊಟ್ಲಿ ಹಾಕೋ ನಾಮಕರಣ ಬಂತಂದು ಹೇಳ್ರೆ ನಮ್ಗೆ ಕಟ್ಟಿಟ್ಟು ಬುತ್ತಿ ತಪ್ಪದಲ್ಲ ಅದು. ಆಯಿತಾ, ಒಂದು ಮೊನ್ನೆ ಹಾಗೆ ಆಯ್ತು ನಮ್ಮ ಪರಿಸ್ಥಿತಿ. ಸೀಸನಿಗೆ ಸಂಪಾದನೆ ಹಾಗೆ ಇರುತ್ತೆ, ಖರ್ಚು ಹಾಗೆ ಇರುತ್ತೆ. ಆಯಿತಾ, ಚಿನ್ನ ರೇಟೇನು ಮುಟ್ಟುಕಿಲ್ಲ ಈಗ. 13-14 ಸಾವಿರ ರೂಪಾಯಿ ಒಂದು ಗ್ರಾಮಿಗೆ. ಆಯಿತಾ, ನಮ್ಮ ಮಗನ ಕಾರ್ಯಕ್ರಮಕ್ಕೆ ಮಗಿನ ತೊಟ್ಲಿ ಹಾಕೋದಕ್ಕೆ 3.5 ಗ್ರಾಮಿಂದ ಉಂಗುರ ಹಾಕಿ ಹೋಗಿರು. ಯಾವಾಗ 15 ವರ್ಷದ ಹಿಂದೆ ಅವ್ರು ಹಾಕಿ ಹೋದು. ಈಗ ಮೊನ್ನೆ ಬಂದ್ಕೊಂಡು ನಮಸ್ತೆ ಅಂದ್ರೆ ನಮಸ್ಕಾರ ಅಂದೆ. ಹೇಗಿದ್ರೆ ಕೇಳ್ರಿ ಆರಾಮ್ ಮರ್ರೆ ಅಂದೆ. ಹೆಂಗೆಲ್ಲ ಉಂಟು ಕೆಲಸ ಕೇಳ್ರಿ, ಕೆಲಸ ನಡೀತಿತ್ತು ಮರ್ರೆ. ಕರೆಂಟ್ ಒಂಚೂಜಿ ಇರೋದಿಲ್ಲ, ಹಂಗೆ ಕೆಲಸ ಎಲ್ಲ ಬಾಕಿ ಇತ್ತಂದೆ. ಇದು ಯಾರಿಗೆ ಮಾಡಿಟ್ಟದು? ಹೌದಾ, ಇದೆಯಲ್ಲಿ ಹಾಕೋದು ಈಗ ಅದನ್ನೆಲ್ಲ ಒಂದು ಕಣ್ಣು ಹಾಕ್ರು ಒಂದ್ಸಲ. ಇನ್ನೆಂತ ಆತ ಕಾಣಕ್ಕೆ ಕಡೆಗೆ ಇದೆ ಮಗಿನ ತೊಟ್ಲಿ ಹಾಕೋದು. ಅದಕ್ಕೆ ಆಯ್ತವರ ಹಿಡ್ಕೊಂಡಿದ್ದು ಬರ್ತೀವಿ ಪುಕ್ಕಾಗ. ನಾವೆಲ್ಲ ಬೈಂತ ನಿಮ್ಮ ಮನೆಗೆ, ನೀವೆಲ್ಲ ಕೈ ಕೊಡೋಕ್ಕಿಲ್ಲ ಅಕ್ಕ. 11-12 ಗಂಟೆ ಫುಲ್ ಬನ್ನಿ, ಬೇಗ ಬನ್ನಿ ಅಕ್ಕ ಮಗಿನ ನಾಮಕರಣ. ಗಂಡ ಹೆಂಡತಿ ಮಕ್ಕಳೆಲ್ಲ ಬರ್ಬೇಕು ಹೇಳಿ ಹೋದ್ರು. ಕಾತಿ ಬೆನ್ನಾಗಿ ಹೇಳ್ರೆ ಕಾತಿಗೆ ಬೆನ್ನು ಹಾಕಿ ಹೋಗ್ತಿದ್ರು. ನಮ್ಗಿಲ್ಲಿ ತಲೆ ಎಲ್ಲ 12 ಆಯ್ತು. 3.5 ಗ್ರಾಮಿಗೆ ದುಡ್ಡು ಎಷ್ಟು ಹತ್ತು ಈಗ? 48 ಸಾವಿರ ಬೇಕೀಗ. ಅವ್ರು ಹಾಕೋತಿ 3-4 ಸಾವಿರ ರೂಪಾಯಿ ಇತ್ತು ಗ್ರಾಮಿಗೆ. ಈಗ 3 ಪಟ್ಟು 4 ಪಟ್ಟು ಜಾಸ್ತಿ ಆಗೈತಿ. ನಮ್ಮನೆ ಅಂತ ಯಜಮಾನ್ರ ಅಂತ ಹೇಳಿದೆ. ಈಗ ಎಂತ ಮಾಡೋದು ಅಂತ ಹೇಳಿದೆ. ಎಂತ ಮಾಡೋದು, 1 ಸಾವಿರ ರೂಪಾಯಿ ಕವರಿ ಹಾಕೋ ಮರ ಅಂದ್ರೆ. ಕವರಿ ಹಾಕ್ರೆ ಆ ಕವರ್ ವಾಪಸ್ ಕೊರಿಯರ್ ಮಾಡ್ತಾರೆ ಅವರು. ಅದೇ ಕವರ್ ನಮ್ಗೆ ವಾಪಸ್ ಕೊರಿಯರ್ಲಿ ಬರುತ್ತೆ. ಆ ವ್ಯಾಪಾರ ಬೇಡ, ಒಂದು ಕೆಲಸ ಮಾಡುವ 1.5-2 ಗ್ರಾಮಿಂದ ಒಳಗೆ ಪೂರೈಸುವಂದೆ. ಎಂಥ ಗ್ರಾಮ್ ಪೂರೈಸ್ರು ಮರ್ರೆ. 2 ಗ್ರಾಮಿಗೆ ಎತ್ತಿ 35 ಸಾವಿರ ಬೇಕು. ಆಯಿತಾ, ಹಾಗಿನ ಬಡ್ಗಿ ನಮ್ಗೆ ಈ ವರ್ಷ 3-4 ಬಿತ್ತೆ. ಆಯಿತಾ, ನಮ್ಮ ಮನೆ ಹೋಗ್ಲಿಕ್ಕೆ ಇತ್ತೇ ಇಲ್ಲ. ಡಬಲ್ ಡೋರ್ ಪಿಜಿ ಕೊಟ್ಟಿರು. ಡಬಲ್ ಡೋರ್ ಪಿಜಿ ಬಪ್ಪದು ಭಾಳ ಖುಷಿ ಆಯ್ತು ನಮಗೆ. ನಾವು ಮನೆ ಕಟ್ಟಿದಲ್ದ ವೆಲ್ಡರ್ ಮನೆ ಭಾಳ ಒಳ್ಳೆ ಆಯ್ತು ಮರ್ರೆ. ಅವ್ರ ಮನೆ ಬೇಕಾದಲ್ಲ ಗೇಟೆಲ್ಲ ಒಳ್ಳೆ ಮಾಡ್ಕೊಂಡಿರೋ, ಚಂದ ಮನೆ ಕಟ್ಕೊಂಡಿರೋ. ಗಡ್ಗಿ ಮಾಡಿರೋ ವೆಲ್ಡರ್ ಮನೆಗೆ. ಅವಾಗ ನಮ್ಮ ಮನೆ ಬಂದು ಒಳ್ಳೆ ಫ್ರೀ ಕೊಟ್ರು. ಮೊನ್ನೆ ಕಳೆದ ಮೇ ತಿಂಗಳಿಗೆ ಇತ್ತೇ ಇಲ್ಲ. ಅವ್ರ ಮನೆ ಒಕ್ಕಲಾಯ್ತು, ನಮ್ಮ ಕತ್ತಿ ಕೈದಾಯ್ತು. ನಾವೀಗ ಅವ್ರು ಫ್ರಿಜ್ ಕೊಟ್ಕೊಂಡು ನಾವು ಅವ್ರಿಗೆ 1 kg ಐಸ್ ಕ್ರೀಮ್ ಕೊಡಕ್ಕಿತ್ತ ಮರೆ ಒಳಗೆ ಫ್ರಿಜ್ಜಲ್ಲಿ ಇಡಿ ಹೇಳಿ ನಾವು ಅದೇ ಕೊಡ್ಕಲ್ಲ. ನಮ್ಗೆ ಇಲ್ಲಿ 23.5 ಸಾವಿರ ರೂಪಾಯಿ ಫ್ರಿಜ್ಜಿಗೆ ಆಯ್ತು. ಅದಕ್ಕೆ ಮತ್ತೆಂತ ಕತ್ತಿ ಅಲ್ಲದೆ ಈ ಕಡೆ ಬರೋದು ಆ ಕಡೆ ಹೋಗೋದು, ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂದೇಳಿ ಅಂಥ ವ್ಯಾಪಾರ ಆಯ್ತು ಈಗ ನಮ್ದು ವೆಲ್ಡರ್ ವ್ಯಾಪಾರ. ಎಂತ ಮಾಡೋದು ಮತ್ತೆಂತ ಹೋಯ್ತೆ. ಇನ್ನಿನ್ನು ಭಾಳ ಕಷ್ಟ ಐತೆ ನಮಗೆಲ್ಲ. ಜಾಗ್ರತೆ ಕೆಲಸ ಎಲ್ಲ ಕೆಲಸ ಕಂಡಾಗಲ್ಲ. ಕೆಲವೊಮ್ಮೆ ಮಾಡಿ ಜಾರತ್ ಫಸ್ಟ್ 10 ಸರಿ ಕಡೆ ಎಲ್ಲಿ ಬಂದು ಬಿದ್ದಂಗೆ ಗೊತ್ತಾಗ್ತಿಲ್ಲ ಜಾರ ಮೇಲೆ. ನಮ್ದು ಹಾಗೆ ಯಾರನ್ನ ಕೆಲಸದವ್ರನ್ನ ಮೇಲೆ ಹೊರಿಸ್ಕಿದ್ರೆ ನಮಗೆ ಅದೇ ಬಾಯಿ ನೀರಿಲ್ಲ. ದೇವರಿಗೆಲ್ಲ ಹರಕೆ ಹೊತ್ಕೊಂಡು ಅವ ಆದಷ್ಟು ಮಾಡಲ್ಲ ಪಿಟ್ ಮಾಡಿ ಆದಷ್ಟು ಬೇಗ ಕೆಳಗಿಳಿಲಿ ಅಂತೇಳಿ ನಿಂಗೆ ಮಂಗಳಾರತಿ ಕೊಡ್ತೀನಿ ಅಂತೇಳಿ. ಯಾಕಂದ್ರೆ ಅಂಥ ಹರಕೆ ಹೊತ್ಕೊಂಡ್ರೆ ಆಪು ವ್ಯಾಪಾರ ಅಲ್ಲ. ಒಂದು ಬದೇ ಮಳೆ ಜಾರತ್ ಅಲ್ದಾ, ಪಾರ್ಟಿ ಕಾಳು ಕೈ ಕಟ್ಕೊಂಡು ಹೌದಾ ಒಂಚೂರು ಇತ್ತ ಬಂದ್ರೆ ಆಗ್ತದ. ಚೂರಲ್ಲ ಈಗಲ್ಲ ಒಂಚೂರು ಹೈಟ್ ಮಾಡ್ತೀರಾ ಅಂತರು ಶಿಸ್ತಲ್ಲಿ ಕೈ ಕಟ್ಕೊಂಡು ನಮ್ಗಲ್ಲಿ ಇತ್ತೇ ಇಲ್ಲ. ಮುಂಚೆ ನಾವು ಹೈಟ್ ಆಗಿರುತ್ತೆ, ಮತ್ತು ಹೈಟ್ ಮಾಡೋದು ಹೇಳ್ರಿ ಎದೆ ಬಾಯಿ ನೀರು ಇರೋದಿಲ್ಲ. ಆಯ್ತಾ, ಅಷ್ಟು ಜಾಗ್ರತೆ ಬೇಕು ನಮ್ಮ ಕೆಲಸ. ಮತ್ತೆಂತಕ್ಕೆ ಹೋಯ್ತೆ ವೆಲ್ಡಿಂಗ್ ಮಾಡುತ್ತಿ ಇತ್ತೇ ಇಲ್ಲ. ಗ್ಲಾಸ್ ಇಟ್ಕೊಂಡು ಕೆಲಸ ಮಾಡಿರಲಿಲ್ಲ. ಕಣ್ಣಿಗೆ ಕಿಡಿ ಹಾರ್ತಂದ್ರೆ ಭಾಳ ಕಷ್ಟ. ಅಷ್ಟು ಸುಲಭ ಕೆಲಸ ಅಲ್ಲ ವೆಲ್ಡಿಂಗ್ ಕೆಲಸ. ನಾನು ಅದು ಕೇಳೋದು ಎಲ್ಲಿ ಹೋದ್ರು ವೆಲ್ಡಿಂಗ್ನವ್ರ ಹೆಚ್ಚು ಚರ್ಚೆ ಮಾಡಬೇಡಿ ನಮ್ಮ ಹತ್ರ. ಎಂತಕ್ಕಂತ ಹೇಳಿದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು ನಾವು ಅಲ್ವಾ. ರಾಡ್ ಎತ್ತುದು, ಹಾಕೋದು, ತರುವುದು, ಮಾಡೋದು, ಹತ್ತುದು, ಪಿಟ್ ಮಾಡೋದು ಕೆಲಸ ಸ್ವಲ್ಪ ಇರೋದಿಲ್ಲ. ಹಾಗಾಗಿ ಈಗಣಿ ದೇವ್ರ ನರ್ಸಿ ಏನು ತಲೆ ಬಿಸಿ ಇಲ್ಲ, ಕೆಲಸ ಸಿಕ್ಕತ್ತು. ಆಯಿತಾ, ಹಾಗಾಗಿ ನಮಗೆ ಅಂತ ಹೇಳಿದ್ರೆ ಬ್ಯಾಡ್ ಹ್ಯಾಬಿಟ್ ಅಂತ ಇಲ್ಲದೆ ಅಲ್ವಾ. ಎಣ್ಣೆ ಗಿಣ್ಣಿ ಓಸಿ ಆಡೋದು, ಎಣ್ಣೆ ಕಡೆ ಬೀಡ ತಿಂಬುದು, ಪುಡಿ ಹಾಕೋದು, ಕಚ್ಚಪಚ್ಚ ಅಭ್ಯಾಸ ಅಂತ ಇಲ್ಲ. ಹಾಗಾಗಿ ನಮ್ಗೆ ಇತ್ತಿಲ್ಲ. ಹೆಚ್ಚು ಖರ್ಚು ವೆಚ್ಚ ತಲೆ ಕೆಡ್ಸಂಗೆ ಅಂತ ಇರೋದಿಲ್ಲ. ಮನೆ ಸಾಮಾನು ಮನೇದು ಮಾತ್ರ. ಮತ್ತು ಕರೆಂಟ್ ಬಿಲ್ ಹೆವಿ ಬರುತ್ತೆ ನಮ್ಗೆ, ಅದೇ ತಲೆ ಬಿಸಿ. ತಾರೀಕು 2-3 ಬಂತಂಗೂ ತಲೆ ಬಿಸಿ 16-17 ಸಾವಿರ ಕರೆಂಟ್ ಬಿಲ್ ಬರ್ತದೆ ಅಲ್ದ. ತಲೆ ಗಿರ್ರಾಗಿ ಬಿಡುತ್ತೆ ಒಂದ್ಸಲ. ಎಂತ ಮಾಡೋಕ್ಕಿಲ್ಲ. ಇಲ್ಲಿ ಒಂದ್ಸಲ ವೆಲ್ಡಿಂಗ್ ಮೆಷನ್
ಹಾಕ ಸಾಕತ್ತ ಮೀಟ್ರ್ ಓಡ್ತಾ ಇರುತ್ತೆ ಆ ನಮ್ಮನೆ ವ್ಯಾಪಾರ ಇರಲಿ ಬಿಡಿ, ಎಲ್ರಿಗೂ ಒಂದೇ ಅದು, ಅದನ್ನೆಲ್ಲ ಹೇಳೋ ಸುಖ ಇಲ್ಲ. ಮತ್ತು ಕಡೆ ಜೀವನಕ್ಕೇನು ತೊಂದರೆ ಇಲ್ಲ. ಗೇಟ್ ಮಾಡೋದು ಕೈದು ಮಾಡಿದೆ, ಎಲ್ಲ ನಿಮ್ಗೆ ಗೇಟ್ ಬೇಕೇ ಅಂತ ಹೇಳಿದ್ರೆ ಡಿಸೈನ್ ಉಂಟು, ಆಲ್ಬಮ್ ಕಂಡು ಯಾವ ಥರ ಗೇಟ್ 20 ಫೀಟ ಸ್ಲೋಲಿಂಗ್ ಅದು ಕಂಡ್ಕೊಳ್ಳಿ ನಿಮ್ಗೆ ಬಿಟ್ಟದು. ಮತ್ತು ಮಾಡಿ ಈ ಸಲ ನಮ್ಮ ಸ್ಪೆಷಲ್ ಐಟಮ್ ಅದು. ನಿಮ್ಮ ಮನೆ ಮೇಲ್ಗಡೆ ಮತ್ತು ಕೆಳಗಡೆ ಎದುರುಗಡೆ ಸಿಟ್ಔಟ್ ಕೆಳಗಡೆ ಮನೆ ಗ್ರೌಂಡಿಗೆಲ್ಲ ಮಾಡೋಕ್ಕಿದ್ರೆ ಮಾಡಿಕೊಡು ಅಕ್ಕ. ಖಂಡಿತ ಒಂದು ವಾರ ತಡ ಆದರೂ ಕೂಡ ಮಾಡಿಕೊಡುತ್ತೆ. ಹಾಗಾಗಿ ಹಂಗೆ ಅಂತ ಬಸಣ್ಣ ಬನ್ನಿ. ಬಂದಾಯ್ತಾ? ರಿವರ್ಸ್ ಹಾಕಿ ಹಿಂದೆ. ಬರಲಿ ಒಂದು ಗ್ಯಾಪ್ ಇತ್ತು, ಇಲ್ಲ ಹಾಕೋಣ, ಇಲ್ಲೇ ಹಾಕೊಂಡು ಎದುರು ಹಾಕ್ರಿ ಸರ್, ಬರಲಿ. ಸಾಕು ಇದು 4 ಮಾತ್ರ ಅಕ್ಕ. ಮತ್ತೆ ಈ ಕಡೆ ಹೋಯ್ ರಿಕ್ಷಾ ಬಂತು, ನಮ್ಗೇನು ಕೆಲಸ ಅಂತಿಲ್ಲ. ಇದೊಂದು 4 ಅಕ್ಕಿ ಸಾಯಂಕಾಲ ಫಿಟ್ ಮಾಡಿ ಕೊಡ್ಕೋರಿಗೆ 30 ಕಡೆ ಮತ್ತು ಕಾಮತ್ರದ್ದು ಅವ್ರು ಸಿಟ್ಟು ಏರಿ ಹೋಯ್ತು. ಅವ್ರ ಮನೆ ಮಾಡೋ ಅಲ್ಲ ಮೆಜರ್ಮೆಂಟ್ ಹಾಕೊಬೇಕು. ಇದೊಂದು 30 ಫಸ್ಟ್ ಸಾಯಂಕಾಲ ಪೇಂಟ್ ಮಾಡಿ ಕೊಟ್ಟು ಹಾಕಿ ಬರ್ರಿ, ಕೆಲಸ ಮಸ್ತಿತ್ತು. ಈಗಣಿ ವೆಲ್ಡಿಂಗ್ ಇದ್ರೆ ಹೇಳಿ ಅಕ್ಕ. ಮತ್ತು ಈಗಣಿ ತುಂಬ ಚರ್ಚೆ ಮಾಡಬೇಡಿ, ಯಾಕಂದ್ರೆ ನಾವು ಕಷ್ಟ ಕೆಲಸ ನಮ್ಮದು ಆಯಿತಾ. ಹಾಗಾಗಿ ವೆಲ್ಡಿಂಗ್ ಕೆಲಸ ಹೇಳುವಷ್ಟು ಸುಲಭ ಇಲ್ಲ ನಮ್ದು. ಎಷ್ಟು ಕಂಡ್ರೆ ಮೈ ತುಂಬ ಧೂಳೆ ಹೋಯ್. ನಾವು ಇನ್ನು ಎಲ್ಲೂ ಗಣ ಪ್ಯಾಂಟ್ ಶರ್ಟ್ ಹಾಕೊಂಡು ಎಲ್ಲ ಮದಿ ಹೋರ್ ಮಾತ್ರ ವಿಶೇಷ ಬಿಟ್ಟರೆ, ಮತ್ತು ನೀವು ಎಷ್ಟೊತ್ತಿ ಬಂದು ನಮ್ಮ ವೆಲ್ಡಿಂಗ್ ಗ್ಯಾರೇಜ್ ಬಂದು ಕಂಡ್ರೆ ನಾವು ಹಿಂಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಕೈ ತುಂಬ ನಮ್ಮದು ಧೂಳೆ, ನಮ್ಮ ಕೆಲಸ ಹಂಗಿಂದ. ಹಾಗಾಗಿ ತುಂಬ ಚರ್ಚೆ ಮಾಡಬೇಡಿ. ಕೆಲಸ ಇದ್ರೆ ಬನ್ನಿ ಅಕ್ಕ. ಬಂದೆ ಮತ್ತೆ ಹೋಯ್. ನಿಮಗೆ ನಮಸ್ಕಾರ. ಒಂದು ನಿಮಿಷ ಹಾಗೆ ಇಡುವ, ನಿಲ್ಲಿ ಒಂದು ನಿಮಿಷ ನಿಲ್ಲಿ. ಮಹಾರಾಜಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಮಾರಸ್ವಾಮಿ ಜಾತ್ರೆಗೆ ಹಾಗೂ ಕುಂದಾಪುರ ಕನ್ನಡ ದಿನಾಚರಣೆಗೆ ಶುಭ ಕೋರುವವರು ಗೋವರ್ಧನ ಪೂಜಾರಿ, ಅಂಬಲಪಾಡಿ, ಉಡುಪಿ ಜಿಲ್ಲೆ. ಶ್ರೀಧರ ಪೂಜಾರಿ, ಚೆನ್ನಿನ ಮನೆ, ಗೋಪಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಕೆ ಶ್ರೀಧರ ಖಾರ್ವಿ, ಶ್ರೀ ಆದಿಶಕ್ತಿ ಡಿಸ್ಕೋ ಫಂಡ್, ಮರವಂತೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ತಮ್ಮಯ್ಯ ದೇವಾಡಿಗ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಗುಜ್ಜಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಜಿ ತಿಮ್ಮ ಪೂಜಾರಿ, ಅಧ್ಯಕ್ಷರು, ಕೋಟಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಕೋಟಾ, ಉಡುಪಿ ಜಿಲ್ಲೆ. ನಾಗರಾಜ್ ಪೂಜಾರಿ ಉಬ್ಜೇರಿ, ಪೂರ್ವಾಧ್ಯಕ್ಷರು, ಜೆಸಿಐ ಉಪ್ಪುಂದ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಉದಯ ರವಿ ದೇವಾಡಿಗ, ಮಹಾವಿಷ್ಣು ವೆಲ್ಡಿಂಗ್ ವರ್ಕ್ಸ್, ಪೋಸ್ಟ್ ಆಫೀಸ್ ಹತ್ತಿರ, ಹಡವು, ಪಡುಕೋಣೆ, ಉಡುಪಿ ಜಿಲ್ಲೆ. ಪಿ ಲಕ್ಷ್ಮಣ ಪೂಜಾರಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ಗಣೇಶ್ ಪೂಜಾರಿ, ಅಧ್ಯಕ್ಷರು, ಶ್ರೀ ನಾರಾಯಣಗುರು ಬಿಲ್ಲವ ಸಂಘ, ಮರವಂತೆ, ಉಡುಪಿ ಜಿಲ್ಲೆ. ಐರೋಡಿ ವಿಠಲ್ ಪೂಜಾರಿ, ಸಾಸ್ತಾನ, ಉಡುಪಿ ಜಿಲ್ಲೆ. ಆನಂದ ಬಿಲ್ಲವ, ಅಧ್ಯಕ್ಷರು, ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕ್ ರಿಜಿಸ್ಟರ್ಡ್, ಗಂಗೊಳ್ಳಿ, ಉಡುಪಿ ಜಿಲ್ಲೆ. ಸಾಯಿ 7 ರೆಂಟಲ್ಸ್, ಕಂಪ್ಲೀಟ್ ವೆಡ್ಡಿಂಗ್ ರೆಂಟಲ್ ಸೊಲ್ಯೂಷನ್, ಮೇಕಿಂಗ್ ಎವ್ರಿ ಸೆಲೆಬ್ರೇಷನ್ ಸ್ಪೆಷಲ್. ಟೆಂಟ್ಸ್ ಅಂಡ್ ಮಂಡಪ್ಸ್, ಚೇರ್ಸ್ ಅಂಡ್ ಟೇಬಲ್ಸ್, ಸೋಫಾಸ್ ಅಂಡ್ ಸಿಟ್, ಕ್ರಾಕರಿ ಅಂಡ್ ಕ್ಯಾಟರಿಂಗ್, lights and decor, props and centerpiece, everything you need for a perfect wedding. Sai 7 Rentals, Sridevi behind Nitin Garage, Kappettu, Udupi. Mobile 9901729061. ಶಂಕರ ಪೂಜಾರಿ, ಬೆಳಕು ಸೋಲಾರ್ ಸಿಸ್ಟಮ್, ನಾಯಕವಾಡಿ, ಗುಜ್ಜಾಡಿ, ಉಡುಪಿ ಜಿಲ್ಲೆ. ಫೋನ್ 9731 688 706.